ಥ್ಯಾಂಕ್ ಯು ಅಣ್ಣ ಇದು ಆರ್ಡರ್ ತೊಗೊಳ್ಳೋದಾ? ಎಂಥ ಪರಿಸ್ಥಿತಿ ಬಂತು ಗುರು ನಮಗೆ. ಇದಕ್ಕೆ ಯಾರು ಕಾರಣ? ಎಷ್ಟು ಕೊಟ್ಟ ಅಂತ. ಥ್ಯಾಂಕ್ ಯು ಮ್ಯಾಮ್. ಬರಲಾ? ಬಾಯ್. ಥ್ಯಾಂಕ್ ಯು. ಹತ್ರ ಸೊ ಒಂದೆರಡು ಐಟಮ್ ಇರ್ತದೆ, ಬಟ್ ಆದರೆ ಮಾಡ್ಕೊಡೋಕ್ಕೆ ಲೇಟ್ ಮಾಡ್ತಾರೆ. ಸೊ ಅವ್ರನ್ನೂ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಲೈಕ್ ತುಂಬ ಆರ್ಡರ್ಸ್ ಬರ್ತವೆ ಅಂತ, ಬಟ್ ಆದರೂ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಈಗ 2.5 ಅವರ್ ಲಾಗಿನಲ್ಲಿದ್ದು 160 ರೂಪಾಯಿ 6 ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಎಫರ್ಟ್ ಆಗಬೇಕು ಅಂತ. ಸೊ ಅದಕ್ಕೆ ಹೇಳೋದು, ಸ್ವಿಗ್ಗಿ ಝೊಮ್ಯಾಟೊ ಆಗಲಿ ಫುಡ್ ಡೆಲಿವರಿ ಮಾಡಿದಾಗ ತುಂಬ ಎಫರ್ಟ್ ಆಗಬೇಕು. ಸೊ ಅದರಲ್ಲಿ ಎಫರ್ಟ್ ಕಮ್ಮಿ ಇರ್ತದೆ ಅದಷ್ಟೇ ಡಿಫ್ರೆನ್ಸು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷ್ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮಲ್ಲಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಆಲ್ರೆಡಿ ನೀವು ಟೈಟ್ಲ್ ಅಂತ ತಮ್ಮಲ್ಲಿ ನೋಡಿರ್ತೀರ, ಸ್ವಿಗ್ಗಿ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಸೊ ಮತ್ತೆ ಈಗ ಬ್ಯಾಕ್ ಟು ಓಮ್ ಬಂದಂಗೆ ಬ್ಯಾಕ್ ಟು ರಿಟರ್ನ್ ಆಗಿದ್ದೀನಿ ಮತ್ತೆ. ಸೊ ಅನ್ಫಾರ್ಚುನೇಟ್ಲಿ ಈ ವಾರದಲ್ಲಿ ಏನೇನು ನಡೆದಿದೆ ಲಾಸ್ಟ್ ವಾರದಲ್ಲಿ ನಿಮಗೆಲ್ಲ ನೋಡಿರ್ತೀರ. ಸೊ ಮೊದಲು ನಾನು ಸ್ವಿಗ್ಗಿನೇ ಮಾಡ್ತಾಯಿದ್ದೆ. ಸ್ವಿಗ್ಗಿನ ಬಿಟ್ಟಿದ್ದು ರೀಸನ್ ಏನಪ್ಪ ಅಂದರೆ, ರೀಸೆಂಟಾಗಿ ನಾನು ಮ್ಯಾರೇಜ್ ಆಯಿತು. ಸೊ ಮ್ಯಾರೇಜ್ ಆದಮೇಲೆ ಇದನ್ನು ಸ್ವಿಗ್ಗಿ ಮಾಡಬೇಕು ಅಂದರೆ ಲಾಗಿನ್ ಅವರ್ಸು ಜಾಸ್ತಿ ಕೊಡಬೇಕು. ಸಿಕ್ಕಾಪಟ್ಟೆ ಕಷ್ಟ ಕೊಡಬೇಕು ಗುರು. ಕಷ್ಟಪಟ್ಟರೆ ದುಡ್ಡಂತೂ ಬರುತ್ತೆ ಕಷ್ಟಕ್ಕೆ ತಕ್ಕಟ್ಟಾಗಿ, ಬಟ್ ಆದರೆ ಜಾಸ್ತಿ ಕಷ್ಟಪಡಬೇಕು. ಸೊ ನನ್ನ ಮದುವೆ ಆದಮೇಲೆ ನಾನೊಂದು ಯೋಚನೆ ಮಾಡಿದೆ, ಇಷ್ಟು 3 ವರ್ಷ ಇದನ್ನು ಕಷ್ಟಪಟ್ಟು ಮಾಡಿದ್ದೀನಿ, ಇವಾಗ ಒಂದು ಸ್ವಲ್ಪ ಆರಾಮಾಗಿರೋ ಕೆಲಸ ನೋಡೋಣ ಅಂತ ಒಂದು ಸ್ವಲ್ಪ ಪೋರ್ಟರು, ಬೈಕ್ ಟ್ಯಾಕ್ಸಿ ಇದನ್ನು ಮಾಡ್ತಾಯಿದ್ದೆ. ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಏನಪ್ಪ ಅಂದರೆ ಎಫರ್ಟ್ ಕಮ್ಮಿ, ಕೆಲಸ ಕಮ್ಮಿ, ಸ್ವಲ್ಪ ಸಂಬಳನೇ ಅದಕ್ಕೆ ತಕ್ಕಟ್ಟಾಗಿ ಬರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದರಿಂದ ಆಚೆ ಬರೋಕ್ಕೆ ನನಗೆ 1 ವಾರ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೆಯಲ್ಲೂ ಕಷ್ಟ ಇದ್ದೇ ಇರ್ತದೆ. ಈಗ ಅದನ್ನು ನಾನು ಅದೇ ಮಾಡಬೇಕು ಅಂತ ಇನ್ನೂ ಕೂತ್ಕೊಂಡಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇವತ್ತಿಂದ ಮತ್ತೆ ಶುರು ಮಾಡ್ತಾಯಿದ್ದೀನಿ ಸ್ವಿಗ್ಗಿನ. ಸೊ ಇವತ್ತು ಟೈಮ್ ಬಂದು ಈಗ 10:29. ಸೊ 10:00 ಅಂದರೆ ಅರೌಂಡ್ 10:00 ಡ್ಯೂಟಿ ಶುರು ಮಾಡಿದ್ದೀನಿ. ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ ಸ್ವಿಗ್ಗಿಯಲ್ಲಿ. ಸೊ ಇದರಲ್ಲಿ ಬಂದು ನಾನು ಫುಲ್ ಟಾರ್ಗೆಟ್ ಅಂದರೆ ನಂದು ಇವಾಗ ಮೊನ್ನೆ ಹೇಳಿದೆ ನಿಮಗೆ, ನಂದು ID ಚೇಂಜ್ ಮಾಡಿದ್ದೇನೆ ಅಂತ. ಸೊ ಸ್ವಿಗ್ಗಿಯಲ್ಲಿ ಇವಾಗ ಎಲ್ಲ 5.0 ಅಂತ ಏನೋ ಹೊಸ IDಗಳು ಕ್ರಿಯೇಟ್ ಮಾಡಿ ಇಟ್ಟವನೇ ಬೋಲಿ ಮಗ. ಇವಾಗ ಅದರಿಂದ ಅರ್ನಿಂಗ್ಸು ಸ್ವಲ್ಪ ಕಷ್ಟ ಆಗ್ತದೆ ಮಾಡೋಕ್ಕೂ. ಏನು ಮಾಡೋಕ್ಕಾಗಲ್ಲ, ಕಂಪ್ನಿಯವರೇ ಹೆಂಗೆ ಅಲ್ವಾ, ಸ್ಟಾರ್ಟಿಂಗ್ ಎಲ್ಲ ನಮಗೆ ಬೇಕಂದಾಗೆ ಕೊಡ್ತಾರೆ. ಹೋಗ್ತಾ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಬಿಡ್ತಾರೆ. ಸೊ ಅದೇ ಕಂಪ್ನಿ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗೋಣ, ಓಕೆನಾ? ಇದೇ ಫಸ್ಟ್ನೇ ಆರ್ಡ್ರ್ ಇವತ್ತೊಂದು. ಸೊ ತಿಳಿಸ್ತೀನಿ ಇದು ಇನ್ಸೆಂಟಿವ್ ಯಾವ ಥರ ಇದೆ ಏನು ಅಂತ. ಸೊ ಈ ವಿಡಿಯೋ ನೋಡಿದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ. ಸೊ ಬಾಸ್ ಇಸ್ ಬ್ಯಾಕ್. ಬನ್ನಿ, ಫಸ್ಟ್ನೇ ಆರ್ಡ್ರ್ ರೆಡಿ ಇದೆ ಅಂತೆ. ನೋಟಿಫಿಕೇಷನ್ ಬಂತು ನೋಡಿ, ಆರ್ಡರ್ ಈಸ್ ರೆಡಿ ಫಾರ್ ಪಿಕಪ್. 7483. ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಈಗ ಡ್ಯೂಟಿನ ಶುರು ಮಾಡ್ಕೊಂಡು ಫಸ್ಟ್ನೇ ಆರ್ಡ್ರನ್ನ ಎತ್ಕೊಂಡು ಹೋಗ್ತಾಯಿದ್ದೀನಲ್ಲ. ಸೊ ಏನಿಲ್ಲ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ಅದೇ ಹೇಳೋದು, ಸೊ ಯಾವತ್ತೂ ಒಂದ್ರ ಮೇಲೆ ಡಿಪೆಂಡ್ ಆಗೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, ಕಮಿಟ್ಮೆಂಟ್ ಅಂತೂ ತಲೆ ಮೇಲೆ ಭಾರ ಕೂತ್ಕೊಂಡಂಗೆ ಎಷ್ಟು ಇದೆ ಅಂದರೆ ಅಷ್ಟು ಗೊತ್ತು. ಬಟ್ ಈಗ ಹಂಗಂದ್ಬಿಟ್ಟು ನಾನು ಒಂದೇ ಅಪ್ಲಿಕೇಶನ್ ಅಂತ ಡಿಪೆಂಡ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಮತ್ತು ಇದೇ ಕೆಲಸ ಅಂತಲೂ ನಾವು ಡಿಪೆಂಡ್ ಮಾಡ್ಕೊಂಡು ಇಡಲೇಬಾರ್ದು. ಇದಿಲ್ಲ ಅಂದರೆ ಇನ್ನೊಂದು, ಈಗೇನು ಈ ಕೆಲಸನೇ ಮಾಡಬೇಕಾ ಅಂತ ಈ ಮೈಂಡ್ ಸೆಟ್ಟಲ್ಲಿ ನಾವು ಯಾವತ್ತೂ ಇರಬೇಕು. ಅಂದರೆ ಇವಾಗ ಈ ಕೆಲಸ ಇಲ್ಲ, ಇವತ್ತು ಮುಗೀತು, ನೆಕ್ಸ್ಟ್ ಇನ್ನೊಂದು ಕೆಲಸಕ್ಕೆ ಯಾವುದಾದ್ರೂ ಹೋದರೂ ನಾನು ಅಲ್ಲಿ ಮಾಡೋಕ್ಕೆ ರೆಡಿಯಾಗಿರಬೇಕು. ಆ ರೇಂಜಿಗಿದ್ದರೆ ಮಾತ್ರನೇ ಜೀವನ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಿಜ ಹೇಳ್ತೀನಿ, ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ತುಂಬ ಕಷ್ಟ. ಅನುಭವಿಸ್ತಾ ಇದ್ದೀನಿ ನಾನು. ಸೊ ದಯವಿಟ್ಟು ನೀವು ಯಾರು ಈ ಥರ ಅನುಭವಿಸೋಕೆ ಹೋಗ್ಬಿಡಿ, ಓಕೆನಾ? ದಯವಿಟ್ಟು ಯಾರು ನೆಕ್ಸ್ಟು ಇದನ್ನು ಫುಲ್ ಟೈಮ್ ಮಾಡ್ಕೊಳ್ಳಿ, ಬೇಡನಲ್ಲ, ಬಟ್ ಆದರೆ ಪರ್ಮನೆಂಟಾಗಿ ಮಾಡ್ಕೊಂಬಿಡಿ. ಟೆಂಪ್ರವರಿ ಆಗಿರಬೇಕು, ಒಂದು ಸ್ವಲ್ಪ ದಿವ್ಸಕ್ಕೆ ಮಾತ್ರ ಇರಬೇಕು. ಅದಾದಮೇಲೆ ಬೇರೆ ಕಡೆ ಕೆಲಸ ಸಿಕ್ತೋ ಇಲ್ಲ ಬೇರೆ ಕಡೆ ಹೋಗಬೇಕು ಪರಿಸ್ಥಿತಿ ಬಂತಂದರೆ ಅಲ್ಲಿಗೆ ಹೋಗೋಕೆ ನೀವು ರೆಡಿಯಾಗಿರಬೇಕು. ಆ ಥರ ನೀವು ಮೆಂಟಲಿ ಇರ್ರಿ. ನಮ್ಮ ಥರ ಅಂತೂ ಈಗ ಆಗಿರೋ ಸಂದರ್ಭಕ್ಕೆ ಎಷ್ಟೋ ಜನ ನಂತರ ಓಕೆನಾ, ಒಂದನ್ನೇ ಡಿಪೆಂಡ್ ಮಾಡ್ಕೊಂಬಿಟ್ಟು ಈಗ ಬೇರೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಈ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ಗೆ ಹೋಗೋಕ್ಕಾಗ್ತಿಲ್ಲ. ಈ ಥರ ಮಾಡ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಆರ್ಡರ್ ತೊಗೊಳ್ಳೋದಾ?
ಸ್ನೇಹಿತರೆ, ಸೊ ಎರಡನೇ ಆರ್ಡ್ರು ಕಂಪ್ಲೀಟ್ ಆಯಿತು. 20 ರೂಪಾಯಿ ಕೊಟ್ಟವನೆ. ಅಲ್ಲ ಗುರು, ಒಂದು ಆರ್ಡ್ರಿಗೆ ಮಿನಿಮಮ್ 100, 150, 200, 300 ನೋಡ್ತಿದ್ದವನು 20 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 30 ರೂಪಾಯಿ ನೋಡಬೇಕು ಅಂದರೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಏನು ಮಾಡೋಣ ಗುರು? 2 ಆರ್ಡ್ರ್ ಮಾಡಿದ್ದೀನಿ, 60 ರೂಪಾಯಿ ಆಗಿದೆ. ಅದೇ ಒಂದೇ ಆರ್ಡ್ರಿಗೆ 60 ರೂಪಾಯಿ ಹೊಡಿತಾ ಇದ್ವಿ ಒಂದು ಟೈಮಲ್ಲಿ. ಎಂಥ ಪರಿಸ್ಥಿತಿ ಬಂತು ಗುರು ನಮಗೆ. ಇದಕ್ಕೆ ಯಾರು ಕಾರಣ? 3ನೇ ಆರ್ಡ್ರು ಡ್ರಾಪ್ ಹತ್ರ ಬಂದಿದ್ದೀನಿ. ಸೊ ಇದಕ್ಕೆ ಎಷ್ಟು ಕೊಟ್ಟ ಅಂತ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿ, ಈ ಆರ್ಡ್ರಿಗೆ ಎಷ್ಟು ಕೊಟ್ಟ ಅಂದರೆ 20 ರೂಪಾಯಿ. 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಹೊಡ್ಕೊಂಡು ಹೋದರೆ ಯಾವಾಗ ಗುರು ನಾನು 1000 ರೂಪಾಯಿ ಹೊಡಿಯೋದು? 1000 ರೂಪಾಯಿ ಹೊಡಿಬೇಕಂದ್ರೆ ಎಷ್ಟು ಆರ್ಡ್ರ್ ಹೊಡಿಬೇಕು ಆ ಲೆಕ್ಕಾಚಾರಕ್ಕೆ? ಹಾಂ, ಅಲ್ಲ ಭಿಕ್ಷಕನಿಗೆ ಹಾಕ್ದಂಗೆ ಕೊಡ್ತಾನೆ ಸ್ವಿಗ್ಗಿಯಲ್ಲಿ ಲೋಕಲ್ ಆರ್ಡ್ರುಗಳು. ಯಪ್ಪ ತಿಕ್ಕ ಹರಿಸ್ತಾ ಇದ್ದಾನೆ. ಬಟ್ ಇದಕ್ಕೆ ಇನ್ಸೆಂಟಿವ್ನ ಹೇಳ್ತೀನಿ ಅನ್ನಲ್ಲ, ಇನ್ಸೆಂಟಿವ್ ತಿಳಿಸ್ತೀನಿ ನೋಡಿ. 23 ಆರ್ಡ್ರ್ ಮಾಡಿದ್ರೆ 235 ರೂಪಾಯಿ ಕೊಡ್ತಾನೆ. ಓಕೆನಾ? 35 ಆರ್ಡ್ರ್ ಮಾಡಿದ್ರೆ 500 ರೂಪಾಯಿ ಕೊಡ್ತಾನೆ. ಸೊ ಇದು ಮೊದಲು ನಿಮಗೆ MG ಇತ್ತು ಗೊತ್ತಾ? ಸೊ ನಾನು ಹಳೆ ವೀಡಿಯೋಗಳಲ್ಲಿ ನೋಡಿದರೆ, ನಾನು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಡೈಲಿ ಇನ್ಸೆಂಟಿವ್ ಅಂತ ಬರ್ತಿತ್ತು, ಡೈಲಿ MG ಅಂತ ಬರ್ತಿತ್ತು. ಅದು ಹೆಂಗಿತ್ತಂದರೆ ಆರಾಮಾಗಿ ದುಡ್ಡು ಮಾಡ್ಬೋದು. ಅಂದರೆ ಆರಾಮ ಅಂತಕ್ಕಿಂತ ಅಂದರೆ ಸ್ವಲ್ಪ ಕಷ್ಟಪಟ್ಟರೆ ಒಳ್ಳೆ ದುಡ್ಡು ಮಾಡ್ಬೋದಿತ್ತು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಷ್ಟಪಟ್ಟರೆ ಅವ್ನಿಗೆ ಸುಖ ಕೊಡೋದಂಗೆ ಆಗುತ್ತೆ ಈಗ. 23 ಆರ್ಡ್ರಿಗೆ 235 ರೂಪಾಯಿ ಅಂದರೆ ಏನು ಗುರು? ಅಂದರೆ ಏನು ಬೆಲೆನೇ ಇಲ್ಲ. ಏನಪ್ಪ ಅದು ನಮ್ಮ ಹುಡುಗರಂತೂ ಅದು ಹೆಂಗೆ ಮಾಡ್ತಾಯಿದ್ದಾರೆ ಇತ್ತೀಚೆಗಂತೂ. ನಿಜ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ತುಂಬ ದಿವಸ ಆದಮೇಲೆ. ಈ ಇನ್ಸೆಂಟಿವ್ ನಾವು ಹೊಡೆಯೋದು ಒಂದೇ. 883 ಏನೋ ಥ್ಯಾಂಕ್ ಯು. ಒಂದು ಆರ್ಡ್ರ್ ಬಿದ್ದಿತ್ತು. ಸೊ ಆರ್ಡ್ರು ರೆಸ್ಟೋರೆಂಟ್ ಅವ್ರು ಕೊಡೋಕ್ಕೆ ಮಿನಿಮಮ್ 20 ನಿಮಿಷ ಆಗುತ್ತೆ ಅಂದರು. ಸೊ ಸರ್ ಆದಷ್ಟು ಸ್ವಲ್ಪ ಬೇಗ ಕೊಡಿ ಅಂತ ಹೇಳಿದೆ. ಸೊ ಅಷ್ಟೊಳಗಡೆ ಜೀಜಾ ಬ್ರೋ ಇದೇ ರೋಡಲ್ಲಿ ಬಂದಿದ್ದರು. ಸೊ ಬನ್ನಿ ನಾನು ಒಂದು ಟೀ ಕುಡಿಯೋಣ ಅಂತ ಹೋಗಿ ಒಂದು ಟೀ ಕುಡಿಯೋಣ ಅಂತ ಕೂತ್ಕೊಂಡ್ವಿ. ಸೊ ಅಣ್ಣ ಫ್ರೆಶ್ಶಾಗಿ ಒಂದು ಟೀ ಮಾಡಿಕೊಟ್ರು. ಸೊ ಒಂದು ಟೀ ಕುಡಿದ್ಬಿಟ್ಟು ಹಂಗೆ ಲೈಕ್ ಈಗಿನ ಸಂದರ್ಭ, ಈಗಿನ ಪರಿಸ್ಥಿತಿಗಳು ಏನೇನೆಲ್ಲ ಆಗ್ತಾಯಿದೆ, ಅದಕ್ಕೆ ಏನೆಲ್ಲ ಮಾಡಬೇಕು ಏನು ಅಂತ ಒಂದು ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡಿ ಜೀಜಾ ಬ್ರೋಗೆ ಬಾಯ್ ಹೇಳ್ಬಿಟ್ಟು ಆರ್ಡ್ರನ್ನ ಪಿಕ್ ಮಾಡ್ಕೊಳಕ್ಕೆ ಹೋದೆ. ಬನ್ನಿ ನನ್ನ ಜೊತೆ ಬರ್ರಿ. ಇಲ್ಲೇ ಪಕ್ಕದಲ್ಲೇ ರೆಡಿ ಕೊಟ್ಟ. ಬರಲಾ? ಬಾಯ್, ಥ್ಯಾಂಕ್ ಯು. ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಆರ್ಡರ್ ಮಾಡುವಾಗ ನಮಗೆ ಒಂದು ಸ್ವಲ್ಪ ಟೈಮ್ ತುಂಬ ಡಿಲೇ ಆಗೋದಾಗಲಿ, ಇಲ್ಲ ಅಂದರೆ ನಮ್ಮ ಅಂದರೆ ಲೈಕ್ ಡ್ಯೂಟಿ ಮಾಡುವಾಗ ಒಂದು ಸ್ವಲ್ಪ ಟೈಮ್ ತುಂಬ ವೇಸ್ಟ್ ಆಗಿಬಿಡೋದು ಆಲ್ಮೋಸ್ಟ್ ಈ ರೆಸ್ಟೋರೆಂಟ್ಸ್ ಹತ್ರ. ಸೊ 1-2 ಐಟಮ್ ಇರ್ತದೆ, ಬಟ್ ಆದರೆ ಮಾಡ್ಕೊಡೋಕ್ಕೆ ಲೇಟ್ ಮಾಡ್ತಾರೆ. ಸೊ ಅವ್ರನ್ನೂ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಲೈಕ್ ತುಂಬ ಆರ್ಡರ್ಸ್ ಬರ್ತವೆ ಅಂತ. ಬಟ್ ಆದರೆ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಸೊ ಟೋಟಲ್ 2 ಅವರ್ 22 ನಿಮಿಷ ಲಾಗಿನಲ್ಲಿದ್ದು 160 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 6 ಆರ್ಡ್ರ್ ಹೊಡ್ತಿದ್ದೀನಿ. ಈ 160 ರೂಪಾಯಿ ಬೈಕ್ ಟ್ಯಾಕ್ಸಿನೋ ಪೋಡ್ರೋ ಮಾಡುವಾಗ ಒಂದೇ ಆರ್ಡ್ರಲ್ಲಿ ಹೊಡಿತಾ ಇದ್ದೆ. ಹಾಫ್ ಆನ್ ಅವರ್ ಇಲ್ಲ ಮುಕ್ಕಾಲು ಅವರಲ್ಲಿ. ಈಗ 2.5 ಅವರ್ ಲಾಗಿನಲ್ಲಿದ್ದು 160 ರೂಪಾಯಿ 6 ಆರ್ಡ್ರ್ ಹೊಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಎಫರ್ಟ್ ಆಗಬೇಕು ಅಂತ. ಸೊ ಅದಕ್ಕೆ ಹೇಳೋದು, ಸ್ವಿಗ್ಗಿ ಝೊಮ್ಯಾಟೊ ಆಗಲಿ ಫುಡ್ ಡೆಲಿವರಿ ಮಾಡಿದಾಗ ತುಂಬ ಎಫರ್ಟ್ ಆಗಬೇಕು. ಸೊ ಅದರಲ್ಲಿ ಎಫರ್ಟ್ ಕಮ್ಮಿ ಇರ್ತದೆ ಅದಷ್ಟೇ ಡಿಫ್ರೆನ್ಸು. ಅಮೌಂಟು ಈ 6 ಆರ್ಡ್ರನ್ನ ಅಲ್ಲಿ 1 ಆರ್ಡ್ರ್ ಇಲ್ಲ 2 ಆರ್ಡ್ರಲ್ಲೇ ಮಾಡ್ಬೋದು, ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ನೋಡಿ ಸ್ನೇಹಿತರೆ, ಸೊ ನೋಡಿ ಇಲ್ಲಿ ನನ್ನ ಚಾನಲ್ಲು 15,000 ರೀಚ್ ಆಯಿತು. ಸೊ ಬೆಳಗ್ಗೆ ನಿಮ್ಗೆ ಆಗಲೇ ಹೇಳಿದ್ದೆ ಇವತ್ತು ಈ ವಿಡಿಯೋದಲ್ಲೇ ಅಪ್ಲೋಡ್ ಆಗೋಷ್ಟಿಗೆ ಆಗಿರುತ್ತೆ ಅಂತ. ಸೊ ಇವತ್ತೇ ಆಯಿತು 15,000. ಸೀರಿಯಸ್ಸಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸೊ ಈ ಒಂದು ಖುಷಿಗೆ ನೀವೇ ಕಾರಣ, ನೀವಿಲ್ಲಾಂದರೆ ನಾನಿಲ್ಲ. ಸೊ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಹತ್ರನೂ ಇನ್ನೂ ಶೇರ್ ಮಾಡಿ. 15,000 ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ. ಓಕೆನಾ? ಥ್ಯಾಂಕ್ ಯು. ಇಂಟರ್ನೆಟ್ ಇಲ್ಲ, ನೆಟ್ವರ್ಕ್ ಆಗ್ತಿಲ್ಲ ಇಲ್ಲಿ. ಯಾಕೆ? अभी रेडी दे दिया ना? अभी रेडी दे दिया ना? 1 मिनट रुको, नेट पे नहीं चेक करो. नाम मेरा नाम बोलेगा, डिलीवरी बॉय नाम शंकर.
क्या हो गया, इंटरनेट नहीं इधर ये ना, ಥ್ಯಾಂಕ್ ಯು. ಏನು ಹೊಟ್ಟೆ ಉರಿಸ್ತಾನೆ ಗುರು ಸ್ವಿಗ್ಗಿ ಅವನು. ಇಲ್ಲಿ ನೋಡಿ ನನ್ನ ಪ್ರಕಾರ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇರೋದೆಲ್ಲೋ ಅಲ್ಲಿ, ಅವನು ಎಲ್ಲಿದ್ದಿರೋದು ಪಿಕಪ್ಗೆಲ್ಲೋ ಟ್ರಫಲ್ಸ್ ಪಿಕಪ್ ಇಲ್ದವನೇ. ಪಿಕಪ್ ಡ್ರಾಪ್ ಎಲ್ಲ ಸೇರಿ 6 ಕಿಲೋಮೀಟ್ರ್ ಇದೆ, 34 ರೂಪಾಯಿ ಅಂತೆ ಗುರು. ಭಿಕ್ಷಕನಿಗೆ ಹಾಕ್ದಂಗೆ ಹಾಕ್ತಾರೆ ಗುರು. ಹೊಟ್ಟೆ ಉರಿಸ್ತಾನೆ. भैया 3953 3953 ये मेरा व्लॉग है. नहीं मैं मेरे देखो नहीं. ಸೊ 3 ಅವರ್ ರೆಸ್ಟ್ ಮಾಡಿಕೊಂಡು ಸೊ ಸಂಜೆ 7 ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ. ಸೊ ಫಸ್ಟ್ನೇ ಆರ್ಡ್ರು ನಮ್ಮ ಮನೆ ನಿಯರ್ ಬೈ ಇರುವಂಥ A to B ಇಂದ ಬಿತ್ತು. ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಳ್ಳೋಂಥ ಹೋಗೋಷ್ಟಕ್ಕೆ ಆರ್ಡ್ರು ರೆಡಿ ಇತ್ತು. ಸೊ ಮಿನಿ ಟಿಫನ್ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಕಡೆ ಹೋದೆ. ಅದಾದಮೇಲೆ ಇಮಿಡಿಯೇಟ್ಲಾಗಿ ಇನ್ನೊಂದು ಆರ್ಡ್ರ್ ಬಿತ್ತು. ಸೊ ಬ್ರಾಹ್ಮಿನ್ಸಿಂದ. ಸೊ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಲೈಕ್ BL ಕಡೆ ಹೋದೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಹೆಬ್ಬಲ್ ಹತ್ರ. ಸೊ ನಮಗೆ ಸಂಜೆ ಆದರೆ ಆಲ್ಮೋಸ್ಟ್ ಬೇಜಾರಾಗೋದಂದರೆ ಇದೆ. ಆಲ್ಮೋಸ್ಟ್ ಬೇಗ ಆಗಿಬಿಡುತ್ತೆ ಅರ್ನಿಂಗ್ಸ್ ಅನ್ಕೊತೀವಿ, ಬಟ್ ಆದರೆ ಈ ಟ್ರಾಫಿಕ್ಕಿಂದ ತುಂಬ ಡಿಲೇ ಆಗಿಬಿಡುತ್ತೆ. ಇದು ಎಲ್ಲ ಕಡೆನೂ ಕಾಮನ್ನು, ನಮ್ಮ ಕಡೆ ಅಂತ ನಿಮ್ಮ ಕಡೆ ಅಂತೇನಿಲ್ಲ. ಸೊ ಇಡೀ ಬೆಂಗಳೂರಲ್ಲಿ ನೈಟ್ ಹೊತ್ತು ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಆರ್ಡ್ರ್ಗಳು ಕಮ್ಮಿ ಆಗುತ್ತೆ. ಹಾಂ ಅಣ್ಣ ಅದು ನಂಬರ್ ನೋಡಿ ಅಣ್ಣ, ಅದು ಅಂತಿದು ಹೇಳಿ. ಹಾಂ, ಲಾಂಗ್ ಆರ್ಡ್ರ್ ಕೊಟ್ಟರೆ ಒಳ್ಳೆ ಬೆನಿಫಿಟ್ಟು. ಲಾಂಗ್ ಆರ್ಡ್ರ್ ಕೊಡೋದೇ ಇಲ್ಲ. ಐಟಮ್ ಕೊಡೋಕೆ Series 6 5 Swiggy. ಹಾಂ, ಈ ಬ್ಲಾಕ್ 501 यार नेट नहीं चलता. ಟೈಮ್ ಸರಿ ಇಲ್ಲ ಅಂದಾಗ ಏನು ಮಾಡೋಕ್ಕೂ ಆಗಲ್ಲ. ಸೊ ಏನಕ್ಕಪ್ಪ ಅಂದರೆ ನಾನು ಮೊದಲೇ ಇವತ್ತು ಆರ್ಡ್ರಸು ಸರಿಯಾಗಿ ಕೊಡ್ತಾ ಇರೋ ಆರ್ಡ್ರೆಲ್ಲ ಲೋಕಲ್ ಆರ್ಡ್ರ್ಗಳೇ. ಅದಾದಮೇಲೆ ಟ್ರಾಫಿಕ್ಕು ಮತ್ತು ರೆಸ್ಟೋರೆಂಟ್ ಅವ್ರ ಗೋಲು. ಸೊ ಅದಾದಮೇಲೆ ಮತ್ತು ಈ ಥರ ರೈಲ್ವೆ ಗೇಟ್ಗಳ ಹತ್ರ ವೆಯ್ಟ್ ಮಾಡೋದು ಸಿಕ್ಕಾಪಟ್ಟೆ ಬೇಜಾರು. ಈ ರೈಲ್ವೆ ಗೇಟಲ್ಲಿ ಮಿನಿಮಮ್ ಅಂದರೂ ಬೆಳಗ್ಗೆಯಿಂದ ಒಂದು 5 ಸರಿ ಆದರೂ ನಿಂತಿರ್ತೀನಿ. ಸೊ ಈ ರೀತಿ ನಿಮ್ಮ ಝೋನಲ್ಲಿ ಯಾವುದಾದ್ರೂ ರೈಲ್ವೆ ಗೇಟ್ಸ್ ಇದೆಯಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಈ ಥರ ರೈಲ್ವೆ ಗೇಟಲ್ಲಿ ನಿಂತಾಗ? ನನಗಂತೂ ನಿಜ ಹೇಳ್ತೀನಿ, ಉರಿದೋಗ್ಬಿಡುತ್ತೆ. ಏನಕ್ಕಪ್ಪ ಅಂದರೆ ಸೊ ಬೆಳಗ್ಗೆಯಿಂದ ಇದು 5ನೇ ಸರಿ ನಿಂತಿರೋದಿಲ್ಲಿ. ಸ್ನೇಹಿತರೆ, ಸೊ ಫೈನಲಾಗಿ ವೀಡಿಯೋನ ಎಂಡ್ ಮಾಡೋ ಟೈಮು. ಸೊ ಟೈಮ್ ಬಂದುಬಿಟ್ಟು 11:03, 11 ಗಂಟೆವರೆಗೂ ಲಾಗಿನ್ ಇರಬೇಕಿತ್ತು. ಸೊ 3 ನಿಮಿಷ ಸ್ವಲ್ಪ ಎಕ್ಸ್ಟ್ರಾ ಇದ್ದು. ಈಗ ಡ್ಯೂಟಿನ ಆಫ್ ಮಾಡ್ತಾಯಿದ್ದೀನಿ. ಸೊ ಎಷ್ಟಪ್ಪ ಆಯಿತು ಏನಪ್ಪ ಅಂತ ಅಂದರೆ, ಸೊ ಈಗ ನಿಮಗೆ ಇಲ್ಲಿ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಫಸ್ಟ್ನೇ ದಿನ ಆಫ್ಟರ್ ಲಾಂಗ್ ಟೈಮ್ ಬಂದು ಸ್ವಿಗ್ಗಿ ಮಾಡೋದಕ್ಕೆ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದ. ಸೊ ಡ್ರಾಪ್ ಮಾಡಿದೆ. ಈಗ ಡ್ಯೂಟಿನ ಆಫ್ ಮಾಡ್ತಾಯಿದ್ದೀನಿ. ಗೋ ಟು ಆಫ್ಲೈನ್. ಸೊ ನೋಡಿ, ಡ್ಯೂಟಿ ಆಫ್ ಮಾಡಿದೆ. 753 ರೂಪಾಯಿ ಆಗಿದೆ ಅರ್ನಿಂಗ್ಸು. ಸೊ ಇನ್ಸೆಂಟಿವ್ ಒಂದು 235 ರೂಪಾಯಿ ಬರುತ್ತೆ. ಎಷ್ಟಾಯಿತು ಒಂದು ನಿಮಿಷ, 780 ಅಂದರೆ 53 ಅಂದರೆ 700, 800, 900, 1000 ರೂಪಾಯಿಗೆ ಇನ್ನೂ ಒಂದು 10-20 ರೂಪಾಯಿ ಕಮ್ಮಿ ಆಗುತ್ತೆ. ಸೊ ಇದು ಅರ್ನಿಂಗ್ಸು. ಟೋಟಲ್ ನಾನು ಲಾಗಿನ್ ಅವರ್ಸ್ ಇದ್ದಿದ್ದು ಬಂದ್ಬಿಟ್ಟು 11 ಅವರಲ್ಲಿ ಒಂದು 2 ಅವರು ತೆಗಿಬೇಕು. ಏನಕ್ಕಪ್ಪ ಅಂದರೆ ಇರೋದು ಹೇಳ್ಬೇಕು ಅಂದರೆ ಒಂದು ಅದು ಲಾಗಿನ್ ಅವರು ಡ್ಯೂಟಿ ಅಂದರೆ ಆರ್ಡ್ರನ್ನ ಹಂಗೆ ಇಟ್ಕೊಂಡು ಹಂಗೆ ಇದ್ಬಿಟ್ಟಿದ್ದೀನಿ. ಸೊ ಅದು 2 ಅವರ್ ಅಲ್ಲಿ ಟೈಮ್ ವೇಸ್ಟ್ ಅಂದರೆ ಅದೇ ಇತ್ತು. ಸೊ ಟೋಟಲ್ ಇವತ್ತು 8 ಅವರ್ಗೆ 900 ಚಿಲ್ಲರೆ. ಸೊ ಇವತ್ತು ತುಂಬ ಕಮ್ಮಿ ಅರ್ನಿಂಗ್ಸು. ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡ್ದು. ಏನಕ್ಕಪ್ಪ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿಯೂ ತುಂಬ ಅಲ್ಲಿ ಲೇಟ್ ಆಗೋಯ್ತು, ರೆಸ್ಟೋರೆಂಟ್ ಹತ್ರ ಲೇಟ್ ಆಗೋಯ್ತು. ಆಮೇಲೆ ಎಲ್ಲ ಚಿಕ್ಕ ಆರ್ಡ್ರ್ಗಳು ಎಲ್ಲ 20 ರೂಪಾಯಿ ಆಲ್ಮೋಸ್ಟ್ ಎಲ್ಲ 20 ರೂಪಾಯಿ. ಸೊ ಅದು ನಮಗೆ ಹೊಡೆತ ಬಿತ್ತು, ಸಿಕ್ಕಾಪಟ್ಟೆ ಹೊಡೆತ ಬಿತ್ತು. ಏನು ಮಾಡೋಕ್ಕಾಗಲ್ಲ.
ಒಂದೊಂದು ಟೈಮ್ ಎಲ್ಲ ಟೈಮು ಸೊ ಇರ್ತದೆ. ಬಟ್ ಇನ್ನೊಂದೇನಪ್ಪ ಅಂದರೆ ಫಸ್ಟ್ ಡೇ ಬಂದಿರೋದ್ರಿಂದ ಇಷ್ಟು ದಿವಸ ನಾನು ಒಂದೊಂದು ಆರ್ಡ್ರಿಗೆ 100 ರೂಪಾಯಿ, 150 ರೂಪಾಯಿ, 100, 200, 300 ಈ ಥರ ನೋಡಿ ಅಂದರೆ ಮಿನಿಮಮ್ ಟು ಮಿನಿಮಮ್ ಅಂದರೂ 80 ರೂಪಾಯಿ ಆರ್ಡ್ರ್ ಎತ್ಕೊತಾ ಇದ್ದೀನಿ ನಾನು. ಓಲಾ ಬೈಕ್ ಟ್ಯಾಕ್ಸಿ ಮಾಡುವಾಗ, ಇಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡುವಾಗ, ಪೋರ್ಟ್ರ್ ಮಾಡುವಾಗ, ಈ ಥರ ಮಾಡಿದಾಗ ಈ ಥರ ಎತ್ಕೊಂಡು ರೂಢಿ ಆಗ್ಬಿಟ್ಟು ಈಗ ಚಿಕ್ಕ ಪುಟ್ಟ ಆರ್ಡ್ರನ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬೇಜಾರು ಆಗ್ತದೆ, ಒಂದು ಸ್ವಲ್ಪ ಟೈಮು ಅಲ್ಲಿ ವೇಸ್ಟ್ ಆಗ್ತದೆ. ಇಷ್ಟಾದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದೆ ನೋಡೋಣ ಇನ್ನೂ ಹೋಗ್ತಾ ನಮ್ಮ ಜರ್ನಿ ಇನ್ನೂ ಯಾವ ಥರ ಹೋಗುತ್ತೆ ಅಂತ. ಸೊ ನೀವು ಏನು ಮಾಡ್ತಿದ್ದೀರಾ ಈ ಸಿಚುವೇಶನ್ ಆದಮೇಲೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ವಾಟ್ಸಪ್ ಗ್ರೂಪ್ನ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬ ಟೈರ್ಡ್ ಆಗ್ತಿದೆ. ಸೊ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಫ್ರೆಂಡ್ಸ್.